ಅದು ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲಗಳು ಪ್ರಾಣಿಗಳು ಊರಿಗೆ ಬರ್ತಾ ಇದ್ದಾವೆ. ಬಹುಶಃ ಮಾಧ್ಯಮದಲ್ಲಿ ದಿವಸ ಓದಿರ್ಬೋದು, ಚಿರತೆ ಬಂತು, ಮತ್ತೊಂದು ಬಂತು, ಇನ್ನೊಂದು ಬಂತು, ಆಗ್ತಾ ಇದೆ. ಯಾಕೆ ಯಾಕೆ ಇರುವಂತ ಅರಣ್ಯವನ್ನ ನೀವು ಉಳಿಸ್ಕೊಳ್ಳದೆ ಇರೋದ್ರಿಂದ ಅಥವಾ ಅರಣ್ಯನ ಬೆಳೆಸ್ಲಿಕ್ಕೆ ತಗೊಂಡಂತ ದುಡ್ಡನ್ನ ಬಹುಶಃ ಕಾಂಚಾಣ ವ್ಯವಸ್ಥೆ ಬಹಳ ನಡೆದಿರೋದ್ರಿಂದ ಅಲ್ಲಿ ಏನು ಗಿಡಗಳನ್ನು ನೆಡಬೇಕಿತ್ತೋ ಅದನ್ನು ನೆಡದೇ ಇರೋದ್ರಿಂದ ಎಲ್ಲ ಕಡೆಗೂ ಅಕೇಶ ಗಿಡ ಬೇನಿದೆ, ಆದ್ರೆ ಅದನ್ನು ಯಾಕೆ ನೆಡ್ತಾ ಇದ್ದೀರಿ? ಇವತ್ತಿಗೂ ಸಹ ಮಾಡ್ತಾ ಇದ್ದೀರಿ. ನಮ್ಮದೇ ಫಾರೆಸ್ಟ್ ಅಲ್ಲಿ ನಡೀತಾ ಇದೆ. ಪ್ರತ್ಯಕ್ಷವಾಗಿ ನಾನು ವಿಡಿಯೋ ಸಾಕ್ಷನ್ ಕೊಡ್ತೇನೆ, ವಿಡಿಯೋ ಸಾಕ್ಷನ್ ಕೊಡೋಣ ನೆಟ್ಟಿರೋದನ್ನ. ಹಾಗಿದ್ರೆ ಇದ್ರ ಬಗ್ಗೆ ಏನು ನಿಮ್ದು ವಿಚಾರ? ಇನ್ನು ಈ ಜಾಗದಲ್ಲಿ ಈಗಾಗಲೇ 25 ವರ್ಷಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಗೇರ್ಸೊಪ್ಪದಲ್ಲಿ. ಆವತ್ತು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಬಹುಶಃ ಅದನ್ನ ಹತ್ತಿಕ್ಕುವಂತ ಕೆಲಸ ಆಯಿತು. ಸರಿ, ಆ ಸಂದರ್ಭದಲ್ಲಿ ಏನಾಯ್ತು ಬೇಡ. ಆದರೆ ಈಗ 240 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ಶರಾವತಿ ಟೇಲರ್ಸ್ ಈಗ ನಡೀತಾ ಇದೆ ಅಲ್ವಾ? ಸರಿ, ಇಲ್ಲಿವರೆಗಿನ ಯಾವುದಾದ್ರೂ CSR ಅನ್ನ ಊರಿಗಾಗಿ ಕೊಟ್ಟಿದ್ದೀರಾ? ಈಗ ಇವತ್ತು ನೀವೇನು ಮಾಡ್ತಾ ಇದ್ರಿ? 1 ತಿಂಗಳಿಂದ ನಾವು ಊರಿಗೆ 35 ಕೋಟಿ ಕೊಡ್ತೇವೆ, ನಿಮಗೇನು ಬೇಕು ಕೊಡ್ತೇವೆ ಅನ್ನುವ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೀರಿ? ಇಲ್ಲಿವರೆಗೆ ಇಲ್ದಿರುವಂಥದ್ದು ಯಾಕೆ ಇದು? ನೀವು ಕೊಟ್ಟಿಲ್ಲ ಅಲ್ವಾ? ಕೊಡದೆ ನೀವು ಸಾಧಿಸಿಬಿಡಿ, ನೋಡೋಣ. CSR ಅನ್ನು ಕೊಡದೆ ನೀವು ಸಾಧಿಸಿ. ಇಲ್ಲಿವರೆಗೆ ಕೊಟ್ಟಿಲ್ಲ, ಈಗ ನೀವು ಊರಿಗೆ 35 ಕೋಟಿ 36 ಕೋಟಿ ಕೊಡ್ತೀವಿ ಅಂತ ಮಾತು ಬರ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಅಂದರೆ ಲಂಚದ ಆಮಿಷವನ್ನು ನಮಗೆ ತೋರಿಸಿ ಅಥವಾ ಪಂಚಾಯತಕ್ಕೂ ಸಹ ಲಂಚದ ಆಮಿಷ ತೋರಿಸಿ ನೀವು ಕರಾವನ್ನು ಬಹುಶಃ ಸರ್ಕಾರದ ಪರವಾಗಿ ಮಾಡಲಿ ಅನ್ನುವ ಧ್ವನಿ ಇರ್ಬೋದೇನು ಅಂತ ಅನಿಸ್ತಾ ಇದೆ. ಈಗ ಕೇಳೋದಲ್ಲಲ್ವಾ ಅದು? ಈಗ ಕೊಡೋದು ಅಲ್ಲಲ್ವಾ? ಈಗ ಯಾಕೆ ಕೊಡ್ತಾ ಇದ್ದೀರಿ? ಇಲ್ಲಿವರೆಗೆ ಕೊಡದಿರ್ತಕ್ಕಂಥದ್ದು ಬೇಕಾಗಿಲ್ಲ. ಕೊಡಬೇಕು ಅಂತ ಆದರೆ ನಾವು ಸಹ ಮಾಹಿತಿ ಹಕ್ಕಿನಲ್ಲಿ ಹಾಕ್ತೇವೆ. ನಿಮ್ಮ ಉತ್ಪಾದನಾ ವೆಚ್ಚ ಏನಾಗಿದೆಯೋ 2000 ಇಸ್ವಿಯಿಂದ ಇಲ್ಲಿವರೆಗೆ 25 ಆಗಿರ್ತಕ್ಕಂಥದ್ದನ್ನ ನಾವು ಕೇಳ್ತೇವೆ. ಕೊಡಿ ಮಾಹಿತಿಯನ್ನ, ನೋಡೋಣ ಅಲ್ಲಿ CSR ಎಷ್ಟು ಬರ್ತದೆ. ನೀವು ಕೊಡಲೇಬೇಕು. ನೀವು ಈ ಪ್ರಾಜೆಕ್ಟಿಗಾಗಿ ಕೊಡೋದಲ್ಲ, ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಕೊಡಬೇಕಾದದ್ದು ಮೊದಲಿಂದ ಮಾಡಿರ್ತಕ್ಕಂಥ ಉತ್ಪನ್ನದ ಬಗ್ಗೆ ನೀವು ಕೊಡಬೇಕಾದದ್ದು. ಇದು ಒಂದು ವಿಚಾರ. ಇನ್ನು